ಸೊ ಇವಾಗ ಬ್ಯಾಟ್ರಿ ತುಂಬಾ ಇಶ್ಯೂ ಬರ್ತಾ ಇದೆಯಲ್ಲ, ಬ್ಯಾಟ್ರಿ ಎಕ್ಸ್ಪ್ಲೋರ್ಡ್ ಆಗೋದು, ಹೊಗೆ ಬರೋದು, ಆ ಥರ ಎಲ್ಲ ಅದು ಏನ್ ಪ್ರಿಕಾಷನ್ಸ್ ನೋಡಿದ್ರೆ ಸರ್? ಇದು ನಿಮಗೆ ಫುಲ್ಲು ಮೆಟಲ್ ಬಾಡಿ ಬರುತ್ತೆ ಸರಿನಾ. ಹೈಪರ್ ಮೋಟ್ರ್ ಬರುತ್ತೆ, ಅಂದರೆ ಇಂಡಿಯಾದಲ್ಲೇ ಫಸ್ಟ್ ಟೈಪು ಹೈಪರ್ ಮೋಟ್ರ್ ಯೂಸ್ ಮಾಡಿರೋಂಥ ಕಂಪ್ನಿ ಬಿಗಾಸ್. ಸೊ ನೀವು ಹೇಳಿದ್ರಲ್ಲ 700 ವೆಹಿಕಲ್ ಪ್ಲಸ್ ಇದೆ ನೆಲಮಂಗಲದಲ್ಲಿ ಅಂತ ಹೇಳಿ, ಸೊ ಅದಕ್ಕೆ ಸರ್ವಿಸಸ್ ಹೇಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸರ್? ನಾವು ನೋಡಿ, ನಮ್ಮ ಹತ್ರ 10 ಜನ ಹುಡುಗರು ಇದ್ದಾರೆ. ನಮ್ಮ ಸರ್ವಿಸ್ ಸೆಂಟರ್ ಇದೆ, ಪ್ಲಸ್ ಶೋರೂಮ್ ಪಕ್ಕದಲ್ಲೇ ಸರ್ವಿಸ್ ಸೆಂಟರ್ ಇದೆ. 10 ಜನ ಹುಡುಗರನ್ನ ಇಟ್ಕೊಂಡಿದ್ದೀವಿ. ನಿಯರ್ ಬೈ ನೆಲಮಂಗಲ ಒಂದು 10 ಕಿಲೋಮೀಟರ್ದಲ್ಲಿ ನಮ್ಮ ಗಾಡಿಗಳು ಯಾವುದೇ ಪ್ರಾಬ್ಲಮ್ ಆದರೂ ನಮ್ಮ ಹುಡುಗರು ಹೋಗಿ ರೆಕ್ಟಿಫೈ ಮಾಡ್ಕೊಡೋ ಥರ ನಾವೊಂದು ಅದನ್ನು ಇಟ್ಕೊಂಡಿದ್ದೀವಿ. ನಮಸ್ಕಾರ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಎಪಿಸೋಡ್ ಮಾಡಬೇಕಾದ್ರೆ ನಮಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಬಾಗಸ್ ಕಂಪ್ನಿ ಕಡೆಯವರಿಂದ ಯಾವುದೋ ಈವೆಂಟ್ ನಡೀತಾ ಇದೆ. ಬನ್ನಿ ಅವರು ಹೊಟ್ಟೆಪಾಡಿಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಬರೋಣ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮಧುಸೂದನ್ ಅಂತ ಹೇಳಿ. ಓಕೆ, ಏನು ನಡೀತಾ ಇದೆ ಸರ್ ಈವೆಂಟ್? ಸರ್ ಇಲ್ಲಿ ಈಗ ದಸರಾ ಮತ್ತು ದೀಪಾವಳಿಗೆ ಕಂಪ್ನಿಯಿಂದ ಆಫರ್ಸ್ ಕೊಟ್ಟು ನಡೆಸ್ತಾ ಇದ್ದೀವಿ. ಅಂದರೆ ಏನು ಅಂದರೆ ಹಳ್ಳಿ ಜನಗಳಿಗೆ ಒಂದು ಕಂಪ್ನಿ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಕಂಪ್ನಿ ಇದೆ, ನಮ್ಮ ಮೇಡ್ ಇನ್ ಇಂಡಿಯಾದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಭಾರತದಲ್ಲೇ ಇರೋದ್ರಿಂದ ಅದು ಜನಗಳಿಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಮೇಳ ಮಾಡ್ತಾ ಇದ್ದೀವಿ. ಈಗ ಹಳೆ ಗಾಡಿ ಇರುತ್ತೆ, ಅವ್ರಿಗೆಲ್ಲ ಎಕ್ಸ್ಚೇಂಜ್ ಮೇಳ. ಈಗ ಹೊಸ್ದಾಗಿ ಪರ್ಚೇಸ್ ಮಾಡೋರಿಗೆ ಗಾಡಿ ಹೆಸರು ಗೊತ್ತಿರಲ್ಲ, ಅದನ್ನೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ನಿಮ್ಮ ಕಂಪ್ನಿ ಹೆಸರು ಏನು ಸರ್? ಸರ್ ನಮ್ಮ ಕಂಪ್ನಿ ಮೇಜರ್ ಬಂದುಬಿಟ್ಟು RR ಗ್ಲೋಬಲ್ಸ್ ಕಂಪ್ನಿ. ಇದೊಂದು ಕಾರ್ಪೊರೇಟ್ ಕಂಪ್ನಿ. ನಮ್ಮದು 2020ರಿಂದ ಬಿಗಾಸ್ ಅಂತ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಸ್ಕೂಟರ್ಸ್ಗೆ, ಆಟೋಮೊಬೈಲ್ ಇಂಡಸ್ಟ್ರೀಸ್ಗೆ ಬಿಗಾಸ್ ಅಂತ ಹೇಳಿ ಹೆಸರು ಕೊಟ್ಟಿದ್ದೀವಿ. ಅದು 2020ರಿಂದ ಸಕ್ಸಸ್ಫುಲಿ ರನ್ನಿಂಗ್ ಆಗಿದೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ ಸರ್? ಸರ್ ಮ್ಯಾನುಫ್ಯಾಕ್ಚರಿಂಗ್ ಬಂದುಬಿಟ್ಟು ಮಹಾರಾಷ್ಟ್ರ ಪುಣೆನಲ್ಲಿದೆ. ಚಕಾನ್ ಅಂತ ಹೇಳಿ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿದೆ. ಎಷ್ಟು ಸೇಲ್ ಆಗುತ್ತೆ ಸರ್ ನಿಮ್ಮ ಸ್ಕೂಟರ್ ಪರ್ ಇಯರ್ ಅಥವಾ ಪರ್ ಮಂತ್? ಸರ್ ಪರ್ ಮಂತು ಆಗ್ತಾ ಇದೆ. ಈಗ ನಮ್ಮ ಇಂಡಿಯಾದಲ್ಲಿ ಕಾನ್ಸೆಪ್ಟಲ್ಲಿ ಬಂದುಬಿಟ್ಟು ಟಾಪ್ ಲಿಸ್ಟಲ್ಲಿ ನಾವು 7th ಪ್ಲೇಸಲ್ಲಿ ಬರ್ತಾ ಇದ್ದೀವಿ. 7th ಮತ್ತು 6th ಪ್ಲೇಸಲ್ಲಿ ಇದ್ದೀವಿ. ನಾವು 5 ಇಯರ್ಸ್ಗೆ 6th ಅಥವಾ 7th ಪ್ಲೇಸಲ್ಲಿ ಬರ್ತಾ ಇದ್ದೀವಿ ಎವ್ರಿ ಮಂತು. ವೇರಿಯಂಟ್ ಯಾವ ಥರ ಇದೆ ಸರ್ ನಿಮ್ಮ ಸ್ಕೂಟ್ರಲ್ಲಿ? ನೋಡ್ತಾ ಇದ್ದೀವಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಯಾವ ಥರ ವೇರಿಯಂಟ್ಸ್ ಇದೆ ಸರ್? ಸರ್ ನಮ್ಮಲ್ಲಿ ಲೋ ಬಜೆಟಿಂದಲೂ ಸ್ಟಾರ್ಟ್ ಆಗುತ್ತೆ, ಸ್ಪೋರ್ಟಿ ವರ್ಷನು ಸಮೇತ ಬರುತ್ತೆ. ನಮ್ಮ ಇಂಡಿಯಾದಲ್ಲೇ ಫಸ್ಟು ಒಂದು ವೆಹಿಕಲ್ ಲಾಂಚ್ ಮಾಡಿದ್ದೀವಿ, RUV 350 ಅಂತ ಹೇಳ್ಬಿಟ್ಟು. ಓಕೆ, ಇದು ಬಂದುಬಿಟ್ಟು RUV ಅಂದರೆ ಸ್ವಲ್ಪ ಜನಕ್ಕೆ ಕಸ್ಟಮರ್ಗೆ ಕನ್ಫ್ಯೂಸ್ ಆಗುತ್ತೆ. RUV ಅಂದರೆ ರೈಡರ್ ಯುಟಿಲಿಟಿ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು. ಇದು ನಿಮಗೆ ಫುಲ್ಲು ಮೆಟಲ್ ಬಾಡಿ ಬರುತ್ತೆ ಸರಿನಾ. ಹೈಪರ್ ಮೋಟ್ರ್ ಬರುತ್ತೆ, ಅಂದರೆ ಇಂಡಿಯಾದಲ್ಲೇ ಫಸ್ಟ್ ಟೈಪು ಹೈಪರ್ ಮೋಟ್ರ್ ಯೂಸ್ ಮಾಡಿರೋಂಥ ಕಂಪ್ನಿ ಬಿಗಾಸ್. ಇದು ನಿಮಗೆ 1,00,000 ಕಿಲೋಮೀಟರ್ನು ವಾರಂಟಿ ಇರುತ್ತೆ. ಬ್ಯಾಟ್ರಿ ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಸರ್ ಮೈಲೇಜು IDC ರೇಂಜು 145 ಇದೆ. ಕಸ್ಟಮರ್ ಫೀಡ್ಬ್ಯಾಕ್ 120 ಬರ್ತಾ ಇದೆ. ಸ್ಪೀಡ್ ಎಷ್ಟು ಮೇಂಟೈನ್ ಮಾಡಬೇಕು? ಮ್ಯಾಕ್ಸಿಮಮ್ ಟಾಪ್ ಸ್ಪೀಡ್ ಬಂದುಬಿಟ್ಟು 80 ತನಕಲ್ಲೂ ಯೂಸ್ ಮಾಡ್ಬೋದು. ಸೊ ನಾನು ಇವಾಗ 80 ಟಾಪ್ ಸ್ಪೀಡ್ 80 ಅಂದ್ರಿ ಅಲ್ಲ? ಸೊ ನಾನು 80 ಸ್ಪೀಡಲ್ಲೇ ಓಡಿಸ್ತಾ ಇರ್ತೀನಿ ಅಂದರೆ ಮೈಲೇಜ್ ಎಷ್ಟು ಬರುತ್ತೆ ಸರ್? ಮಿನಿಮಮ್ 110 ಅಥವಾ 100 ಅಂತೂ ಬರುತ್ತೆ. ಡಿಪೆಂಡ್ ಅಪಾನ್ ರೋಡ್ ಮತ್ತು ಲೋಡ್ ಮೇಲೆ ಡಿಸೈಡ್ ಆಗುತ್ತೆ. ಅದು ಬ್ಯಾಟ್ರಿ ಎಷ್ಟು ಕೆಪಾಸಿಟಿ? ಬ್ಯಾಟ್ರಿ ಬಂದುಬಿಟ್ಟು 3.2 ಯೂನಿಟ್ ಬರುತ್ತೆ, ಕಿಲೋವ್ಯಾಟ್ಸ್ ಬರುತ್ತೆ. ಸೊ ಇವಾಗ ಬ್ಯಾಟ್ರಿ ತುಂಬಾ ಇಶ್ಯೂ ಬರ್ತಾ ಇದೆಯಲ್ಲ, ಬ್ಯಾಟ್ರಿ ಎಕ್ಸ್ಪ್ಲೋರ್ಡ್ ಆಗೋದು, ಹೊಗೆ ಬರೋದು, ಆ ಥರ ಎಲ್ಲ ಅದು ಏನು ಪ್ರಿಕಾಷನ್ಸ್ ನೋಡಿದ್ರೆ ಸರ್? ಸರ್ ನಮ್ಮದು ಸಾಫ್ಟ್ವೇರ್ ಬಂದುಬಿಟ್ಟು R&D ಇರೋದು ನಮ್ಮ ಓನ್ R&D ಇದೆ. ನಮ್ಮದು R&D ಏನು ಮಾಡುತ್ತೆ, ಅದು ಎವ್ರಿ ಟೈಮ್ ರಿಸರ್ಚ್ ಮಾಡ್ತಾ ಇರುತ್ತೆ. ಈಗ ಗಾಡಿ ಸೇಲ್ ಮಾಡಿಬಿಟ್ಟು ಸೈಲೆಂಟ್ ಆಗಿರಲ್ಲ ನಮ್ಮ ಕಂಪ್ನಿ, ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಇರುತ್ತೆ. ಏನಕ್ಕಾಗುತ್ತೆ, ಯಾಕೆ ಅಂತ ಎಲ್ಲ ರಿಸರ್ಚ್ ಮಾಡಿಬಿಟ್ಟು ಅದು ಏನೇ ಅಪ್ಡೇಟ್ಸ್ ಬಂದರೂ ಇಮಿಡಿಯೇಟ್ಲಿ ಎಲ್ಲ ಪ್ಯಾನ್ ಇಂಡಿಯಾ ಕಸ್ಟಮರ್ಸ್ಗೆಲ್ಲನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಹಾಗಾಗಿ ನಮ್ಮದು ಈಗ 5 ಇಯರ್ಸಲ್ಲಿ ಯಾವುದೇ ರೀತಿ ಬ್ಯಾಟ್ರಿ ಕಂಪ್ಲೇಂಟ್ಸ್ ಇಲ್ಲ. ಸರ್ವಿಸ್ ಇಶ್ಯೂಸ್ ಬರ್ತಾ ಇದೆ ಇವಾಗ ನೋಡ್ಬೋದು, ಬೇರೆ ಕಾಂಪಿಟೇಟರ್ಸ್ ಎಲ್ಲ ಸರ್ವಿಸ್ ಚೆನ್ನಾಗಿಲ್ಲ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಸರ್ವಿಸ್ ಸೆಕ್ಟರಲ್ಲಿ ಏನು ಮಾಡ್ಕೊಂಡಿದ್ದೀರಾ ಸರ್? ನಮ್ಮದು ಸೇಲ್ಸ್ ಒಂದೇ ಮಾಡ್ತಾ ಇಲ್ಲ ನಾವು. ಯಾವುದೇ ಒಬ್ಬ ಡೀಲರ್ ತೊಗೊಂಡಿದ್ದಾರೆ ಅಂದರೆ, ಡೀಲರ್ನ ಹೈರಿಂಗ್ ಮಾಡಿದ್ದೀವಿ ಅಂದರೆ ಅವರಿಗೆ ಸೇಲ್ಸು, ಸರ್ವಿಸು, ಸ್ಪೇರ್ಸು 3 ಸ್ಟಾಕ್ ಇರಬೇಕು. ಯಾಕೆಂದರೆ ಒಬ್ಬ ಕಸ್ಟಮರ್ದು ಯಾರೇ ತೊಗೊಂಡಿದ್ದಾರೆ ಅಂತ ಅಂದ್ರೂ ಆ ಕಸ್ಟಮರ್ಗೆ 3 ಒಂದೇ ಜಾಗದಲ್ಲಿ ಸಿಕ್ಕಿದ್ರೆ ಖುಷಿಯಾಗಿರ್ತಾರೆ. ಅವ್ರ ಪ್ರಾಬ್ಲಮ್ಗೆ ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳುತ್ತೆ ಕಂಪನಿ. ನಮ್ಮದು 24/7 ಕಾಲ್ ಸೆಂಟ್ರ್ ಇರುತ್ತೆ. ಅಟ್ಲೀಸ್ಟು ಅಂದರೆ ಸರ್ವಿಸ್ ಸೆಂಟ್ರಲ್ಲಿ ರೆಸ್ಪಾನ್ಸ್ ಇಲ್ಲ ಅಂದರೆ ಕಾಲ್ ಸೆಂಟ್ರಿಗೆ ರೆಸ್ಪಾನ್ಸ್ ಮಾಡಿದ್ರೂ ಇಮಿಡಿಯೇಟ್ಲಿ ಆ್ಯಕ್ಷನ್ ಇರುತ್ತೆ. ಆಫೀಸಲ್ಲಿ ಇದೆ ಸರ್? ಸರ್ ನಮ್ಮದು ಕಾರ್ಪೊರೇಟ್ ಆಫೀಸ್ ಬಂದುಬಿಟ್ಟು ಮಹಾರಾಷ್ಟ್ರ ಪುಣೆ. ಬೆಂಗಳೂರಲ್ಲಿ ಎಕ್ಸ್ಕ್ಲೂಸಿವ್ ಸರ್ವಿಸ್ ಸೆಂಟರ್ ಇದೆ ರಾಜಾಜಿನಗರದಲ್ಲಿ. ನೆಲಮಂಗಲದಲ್ಲಿ ಎಲ್ಲೂ ಇಲ್ಲ? ನೆಲಮಂಗಲದಲ್ಲೂ ಇದೆ ಸರ್. ನೆಲಮಂಗಲದಲ್ಲಿ ಮೇನ್ ಡೀಲರ್ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲಮಂಗಲ ಕೊಟ್ಟಿದ್ದೀವಿ. ಮೈಲ್ ಸ್ಟೋನ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳ್ಬಿಟ್ಟು ವಿಶ್ವಶಾಂತಿ ಆಶ್ರಮ ಬಸ್ ಸ್ಟಾಪ್ ಹತ್ರ ಬರುತ್ತೆ ನಿಮಗೆ. ಸುಮಾರು ವೇರಿಯಂಟ್ಸ್ ನೋಡ್ತಾ ಇದ್ದೀವಿ, ನಿಮ್ಗೆ ತೋರಿಸ್ತೀರಾ ಯಾವ ವೇರಿಯಂಟ್ಸ್ ಇದೆ ಅದರ ಸ್ಪೆಸಿಫಿಕೇಶನ್? 100% ತೋರಿಸ್ಕೊಡ್ತೀನಿ ಬನ್ನಿ. ಇದು ನ್ಯೂಲಿ ಲಾಂಚ್ಡ್ ವೆಹಿಕಲ್ಲು. ನಿಮಗೆ ವಾವ್ ಅಂತ ಹೇಳಿ
ಇದು ನಿಮಗೆ ಐಡಿಸಿ ರೇಂಜ್ ಬಂದ್ಬಿಟ್ಟು 105 ಕಿಲೋಮೀಟರ್ಸ್ ಇದೆ ಸರಿನಾ. ನಿಮಗೆ ನೋಡ್ಬೋದು ಸ್ಪೇಸ್ ಸಮೇತನೂ ಚೆನ್ನಾಗಿದೆ ಸರಿನಾ. ನಿಮಗೆ ಹೆವಿ ಫೈಬರ್ ಬಾಡಿ ಬರುತ್ತೆ. ನಿಮಗೆ 5 ಇಯರ್ಸ್ ಇನ್ಶೂರೆನ್ಸ್ ಬರುತ್ತೆ. 5 ಇಯರ್ಸ್ ಬ್ಯಾಟ್ರಿ ವಾರಂಟಿ ಕೊಡ್ತಾ ಇದ್ದೀವಿ. ಮೋಟ್ರು, ಕಂಟ್ರೋಲರು, ಚಾರ್ಜರು, ಸೆನ್ಸರ್ಸ್ಗಳಿಗೆಲ್ಲ 3 ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ. ಪ್ರೈಸ್ ಎಷ್ಟಿದೆ ಸರ್? ಸರ್ ಪ್ರೈಸ್ ನಿಮಗೆ ಆಂಡ್ರಾಯ್ಡ್ ಬಂದ್ಬಿಟ್ಟು 96 ಇದೆ. ನಾವೀಗ ಆಫರ್ ಕೊಡ್ತಾ ಇದ್ದೀವಿ 88ಗೆ. ದಸರಾ ಇದ್ರದ್ದು ದಸರಾ ಮತ್ತೆ ದೀಪಾವಳಿ ಸ್ಪೆಷಲ್ ಆಫರ್ 88,000ಗೆ ವಿತ್ RTO ಇನ್ಶೂರೆನ್ಸ್, ಎಕ್ಸ್ಟೆಂಡೆಡ್ ವಾರಂಟಿ ಎಲ್ಲ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಗೆ ಹೆಲ್ಮೆಟ್ಸು ಮತ್ತೆ ಒಂದು ಮಿಕ್ಸಿ ಸಮೇತನ ಡೀಲರ್ ಕಡೆಯಿಂದ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಕೂಟರ್ ಸರ್ ಸೇಮ್ ರೇಂಜಲ್ಲೇ EX ಅಂತ ಬರುತ್ತೆ, C12 IEX ಅಂತ ಬರುತ್ತೆ. ನಿಮಗೆ ಇದು ಕಂಪ್ನಿ IDC ರೇಂಜ್ ಬಂದ್ಬಿಟ್ಟು 105 ಕಿಲೋಮೀಟರ್ ಇದೆ ಸರಿನಾ. ಇದಕ್ಕೂ ಅಷ್ಟೇ ಸೇಮ್ 5 ಇಯರ್ಸ್ ವಾರಂಟಿ, 3 ಇಯರ್ಸ್ ಮೋಟ್ರ್, ಕಂಟ್ರೋಲರ್, ಚಾರ್ಜರ್ ವಾರಂಟಿ ಇದೆ ಸರ್. ಇದು C12 Max 2.0 ಅಂತ ಹೇಳಿ ನಿಮಗೆ ಇದು IDC ರೇಂಜ್ ಬಂದ್ಬಿಟ್ಟು 125 ಕಿಲೋಮೀಟರ್ಸ್ ಇದೆ ಪರ್ ಚಾರ್ಜ್. ಅಂದರೆ 100% ಸಿಂಗಲ್ ಚಾರ್ಜ್ಗೆ 120 ಕಿಲೋಮೀಟರ್ ಇರುತ್ತೆ. ನಿಮಗೆ ಇದು ಏನಂದರೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ, ಪ್ಲಸ್ ನಿಮ್ಗೆ ಇಲ್ಲೇ ಶೋ ಆಗುತ್ತೆ. ಎಷ್ಟು ಯೂನಿಟ್ಸ್ ಖರ್ಚಾಗುತ್ತೆ ಅಥವಾ ಎಷ್ಟು ರೂಪಾಯಿ ಆಗುತ್ತೆ ಸರ್ ಒಂದು ಫುಲ್ ಚಾರ್ಜ್ ಮಾಡೋದಕ್ಕೆ? ಇದು ಫುಲ್ ಚಾರ್ಜ್ ಆಗಲಿಕ್ಕೆ 3 ಯೂನಿಟ್ ತೊಗೊಳುತ್ತೆ. 0 ಇಂದ 100% ಆಗಲಿಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಸರ್? ಸರ್ ಮ್ಯಾಕ್ಸಿಮಮ್ ಒಂದು 12 ರೂಪೀಸ್ ಬರುತ್ತೆ. ಪರ್ ಯೂನಿಟ್ ಎಷ್ಟು ನಡೀತಾ ಇದೆ ರೇಟ್? 4.71 ಪೈಸೆ ಇದೆ. ಸೊ 12 ರೂಪೀಸಲ್ಲಿ ವಿ ಕ್ಯಾನ್ ಕವರ್ 100 ಕಿಲೋಮೀಟರ್ಸ್, 110 ಕಿಲೋಮೀಟರ್ಸ್. ಸೊ ವೆರಿ ವರ್ತ್ ಅಂತ ಹೇಳ್ತಾ ಇದೀವಿ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲ? ಹೌದು ಸರ್. ಈಗೇನಂದರೆ ನನ್ನ ಕಸ್ಟಮರ್ಗೊಂದು ಸಜೆಷನ್ ಮಾಡ್ತೀನಿ. ನಿಮಗೆ ಬಿಗಾಸ್ ಸ್ಕೂಟರ್ಸ್ದಲ್ಲಿ ವಾರಂಟಿ ಇಶ್ಯೂ ಮತ್ತು ಸರ್ವಿಸ್ ಇಶ್ಯೂಸು ಮೈಂಡಿಂದ ತೆಗೆದಾಕ್ಬಿಟ್ಟು ಅವ್ರು ಸಿಂಪಲ್ ಗಾಡಿ ಪರ್ಚೇಸ್ ಮಾಡಿ ಚಾರ್ಜ್ಗೆ ಹಾಕೊಂಡು ಗಾಡಿ ಓಡಿಸಿ. ಸರ್ವಿಸ್ಸು ಮತ್ತು ವಾರಂಟಿ ಇಶ್ಯೂಸು ನಮ್ಮ ಮೇನ್ ಡೀಲರ್ಸ್ ಏನಿದ್ದಾರೆ ಶೋರೂಮ್ನವ್ರಿಗೆ ಬಿಟ್ಕೊಟ್ಬಿಡಿ. ಅದನ್ನು ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಎಲ್ಲ ಎನ್ಕ್ವೈರೀಸನ್ನು ಅವ್ರು ಮಾಡ್ತಾ ಇರ್ತಾರೆ. ಜಸ್ಟ್ ಚಾರ್ಜ್ಗೆ ಹಾಕೊಬೇಕು, ಗಾಡಿ ಓಡಿಸ್ತಾ ಇರಬೇಕು ಅಷ್ಟೇ. ನೀವೆಲ್ಲಿರೋದು ಸರ್? ಸರ್ ನಾನು ಕಂಪ್ನಿ ಎಂಪ್ಲಾಯಿ. ಎಕ್ಸ್ಪೆಷಲಿ ಈ ಥರ ಮೇಳಗಳು ಮಾಡಿದಾಗ ಕಸ್ಟಮರ್ಗೆ ತಿಳಿಸ್ಲಿಕ್ಕೋಸ್ಕರ ಬರ್ತಾ ಇರ್ತೀವಿ. ನಾನು ಬ್ಯಾಂಗ್ಳೂರಲ್ಲೇ ಇರ್ತೀನಿ. ಎಲ್ಲಿರ್ತೀರಾ ಸರ್? ಸರ್ ನಂದು ದಾಸರಹಳ್ಳಿ. ನಿಮಗೆ ಸಂಬಳ ಎಲ್ಲ ಎಷ್ಟು ಕೊಡ್ತಾ ಇದ್ದಾರೆ ಕೇಳ್ಬೋದಾ? ಸರ್ ಅದೆಲ್ಲ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಕಂಪ್ನಿ ಆನ್ ರೋಲ್ ಎಂಪ್ಲಾಯ್ ಆಗಿರೋದ್ರಿಂದ ಡಿಸ್ಪೋಸ್ ಮಾಡೋ ಹಾಗೆ. ನೀವು ಮಾಡೋ ಕೆಲಸ ನಿಮ್ಗೆ ಖುಷಿ ಕೊಡ್ತಾ ಇದೆ? ಹೌದು, 100% ಖುಷಿ ಕೊಡ್ತಾ ಇದೆ. ಯಾಕೆಂದ್ರೆ ಡೈಲಿ ವೆರೈಟೀಸ್ ಕಸ್ಟಮರು ಅವ್ರು ಕೇಳೋ ಕ್ವಶನ್ಗಳಿಗೆ ಆನ್ಸರು, ಟೆಸ್ಟ್ ಡ್ರೈವು ಇದೆಲ್ಲ ನೋಡ್ತಾ ಇದ್ರೆ ಬೆಟರ್ ಅನ್ಸುತ್ತೆ ನನಗೆ ಜಾಬ್. ಬನ್ನಿ ಇವಾಗ ನೆಲಮಂಗಲ ಮೇನ್ ಡೀಲರ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡೋಣ. ನಮಸ್ತೆ. ನಿಮ್ಮ ಹೆಸರು ಸರ್? ನಮಸ್ತೆ, ನನ್ನ ಹೆಸರು ಎನ್ ರಾಜಣ್ಣ ಅಂತ. ನಾವು ಇಲ್ಲಿ ವಿಶ್ವಶಾಂತಿ ಆಶ್ರಮ ಬಸ್ ಸ್ಟಾಪಲ್ಲಿ ನಮ್ಮ ಶೋರೂಮ್ ಇದೆ. ನಾವು ಬಿಗಾಸ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಒಂದು ಶೋರೂಮ್ ಮಾಡಿ ಅಲ್ಲೇ 3 ಇಯರ್ಸ್ ಆಯಿತು. ನಾವು 700+ ವೆಹಿಕಲ್ಗಳನ್ನ ಮಾರಿದ್ದೀವಿ ನೆಲಮಂಗಲದಲ್ಲಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಹಾಗೂ ನಮ್ಮ ಗಾಡಿಗಳು ನೆಲಮಂಗಲ ತುಂಬ ಓಡಾಡ್ತಾ ಇದೆ. ನಮ್ಗೆ ಅದೊಂದು ಹೆಮ್ಮೆ ಕೂಡ ಸರ್. ಸೇಮ್ ಸರ್, ಅದೇ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಇರುತ್ತಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಲ್ಲಿ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ವೆರಿ ಈಸಿ ಸರ್, ಎಲೆಕ್ಟ್ರಿಕ್ ಗಾಡಿಗಳು ವೆರಿ ಈಸಿ. ಜನ ಅನ್ಕೊಂಡಾಗ ಅಲ್ಲ, ಆ ಥರ ಏನಿಲ್ಲ, ವೆರಿ ಈಸಿ ಸರ್. ಅದು ಬ್ಯಾಟ್ರಿ ಮೋಟ್ರ್ ಬಿಟ್ಟರೆ ಗಾಡೀಲಿ ಏನಿರೋದಿಲ್ಲ. ಜನ ತುಂಬಾ ಏನೋ ಒಂದು ದೊಡ್ಡ ಇದು ತರ ಇಟ್ಕೊಂಡಿದ್ದಾರೆ ಅಷ್ಟೇ. ವೆರಿ ಈಸಿಯಾಗಿ ಸಾಲ್ವ್ ಮಾಡ್ಕೊಡ್ತೀವಿ ನಾವು. ಬ್ಯಾಟ್ರಿ ಯಾವ ಬ್ರ್ಯಾಂಡ್ ಬಂದ್ರು ರಿಪೇರಿ ಮಾಡ್ಕೊಡ್ತೀವಿ ಸರ್ ನೆಲಮಂಗಲದಲ್ಲಿ. ಬ್ಯಾಟ್ರಿ ಗ್ರೇಡಿಂಗ್ ಏನಾದ್ರೂ ಇದೆಯಾ? ಇದು ಎಕ್ಸ್ಪ್ಲೋರ್ಡ್ ಆಗಲ್ಲ, ಅದು ಇದು ಆ ಥರ ಏನಾಗಲ್ಲ ಸರ್. ಆ ಥರ ಎಕ್ಸ್ಪ್ಲೋರ್ಡ್ ಆದ ಏನಾಗೋದಿಲ್ಲ. ತುಂಬಾ ಚೆನ್ನಾಗಿದೆ ಸರ್, ನಮ್ಮ ಬ್ರಾಂಡ್ ತುಂಬಾ ಚೆನ್ನಾಗಿದೆ. ಸೊ ನೀವ್ ಹೇಳಿದ್ರಲ್ಲ 700 ವೆಹಿಕಲ್ ಪ್ಲಸ್ ಇದೆ ನೆಲಮಂಗಲದಲ್ಲಿ ಅಂತ ಹೇಳಿ. ಸೊ ಅದಕ್ಕೆ ಸರ್ವಿಸಸ್ ಹೇಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸರ್? ನಾವು ನೋಡಿ, ನಮ್ಮ ಹತ್ರ 10 ಜನ ಹುಡುಗರು ಇದ್ದಾರೆ. ನಮ್ಮ ಸರ್ವಿಸ್ ಸೆಂಟರ್ ಇದೆ, ಪ್ಲಸ್ ಶೋರೂಮ್ ಪಕ್ಕದಲ್ಲೇ ಸರ್ವಿಸ್ ಸೆಂಟರ್ ಇದೆ. 10 ಜನ ಹುಡುಗರನ್ನ ಇಟ್ಕೊಂಡಿದ್ದೀವಿ. ನಿಯರ್ ಬೈ ನೆಲಮಂಗಲ ಒಂದು 10 ಕಿಲೋಮೀಟರ್ದಲ್ಲಿ ನಮ್ಮ ಗಾಡಿಗಳು ಯಾವುದೇ ಪ್ರಾಬ್ಲಮ್ ಆದರೂ ನಮ್ಮ ಹುಡುಗರು ಹೋಗಿ ರೆಕ್ಟಿಫೈ ಮಾಡ್ಕೊಡೋ ಥರ ನಾವೊಂದು ಅದನ್ನು ಇಟ್ಕೊಂಡಿದ್ದೀವಿ. ನಮ್ಮ ಹುಡುಗರನ್ನ ಇಟ್ಕೊಂಡಿದ್ದೀವಿ, ಹೋಗಿ ರೆಕ್ಟಿಫೈ ಮಾಡ್ಕೊಡ್ತಾರೆ ಕಸ್ಟಮರ್ಸ್ಗೆ. ಆ ಕಸ್ಟಮರ್ ಸರ್ವಿಸ್ ಇಂಪಾರ್ಟೆಂಟ್ ಸರ್. ನಾವು ಕಸ್ಟಮರ್ ಸರ್ವಿಸ್ ಕೊಡೋದ್ರಿಂದನೇ ನಾವು ನೆಲಮಂಗಲದಲ್ಲಿ ಇಷ್ಟು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಸರ್ ನಮ್ಮ ಶೋರೂಮ್. ಸೊ 100% ಸರ್ವಿಸ್. ಎಸ್ ಮೇನ್ ಸರ್ವಿಸೇ ಸರ್. ಜನಕ್ಕೆ ಸರ್ವಿಸ್ ಕೊಟ್ಟಷ್ಟು ಅವ್ರು ನಮ್ಮನ್ನ ನಂಬುತ್ತಾರೆ. ನಂಬಿಕೆ ಇಂಪಾರ್ಟೆಂಟ್ ಅಲ್ವಾ ಸರ್? ಗಾಡಿ ಕೊಟ್ಬಿಟ್ಟು ನಾವು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಗಾಡಿ ಹೇಗಿದೆ, ಹೇಗೆ ಓಡ್ತಾ ಇದೆ, ಗಾಡಿ ಪ್ರಾಬ್ಲಮ್ ಆಯ್ತಾ, ಅದೆಲ್ಲ ನಾವು ರೆಕ್ಟಿಫೈ ಮಾಡ್ಕೊಡ್ತೀವಿ ಸರ್. ನೋಡಿದ್ರಲ್ಲ, ಗಾಡಿ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಡ್ತಾ ಇದ್ದಾರೆ RR ಗ್ಲೋಬಲ್ಸ್ ಕಡೆಯವರಿಂದ. ನೀವು ಬನ್ನಿ, ವಿಸಿಟ್ ಮಾಡಿ.